ಮುಂದಿನ ಸುದ್ದಿಗೆ ಹೋಗೋಣ. ಬೇರೆ ಬೇರೆ ರಾಜ್ಯಗಳನ್ನು ಮುಗಿಸಿಕೊಂಡು ದೇಶ ವಿದೇಶಗಳನ್ನು ಮುಗಿಸಿಕೊಂಡು ರಾಜ್ಯದ ಸುದ್ದಿಗೆ ಬರುವಂಥ ಸಮಯ ಆಯಿತು. ರಾಜ್ಯದಲ್ಲಿ SIR ನಡೀತಾ ಇದೆ. SIR ಪ್ರಕ್ರಿಯೆಯ ಬಗ್ಗೆ ಅನೇಕ ವಾದಗಳು, ವಿವಾದಗಳು, ಆರೋಪಗಳು, ಪ್ರತ್ಯಾರೋಪಗಳು ನಡೀತಾ ಇದ್ದಾವೆ. ಇವೆಲ್ಲದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಹೊರಡಿಸಿರುವ ಒಂದು ಆದೇಶ, PRC ಕೊಡುವ ಮಾನದಂಡಗಳನ್ನು ರಿವೈವ್ ಮಾಡಿ ಒಂದು ಆದೇಶ ಹೊರಡಿಸಿದ್ದಾರೆ. PRC ಅಂದರೆ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್, ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಅಂತ. ಆ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ರೆವಿನ್ಯೂ ಇನ್ಸ್ಪೆಕ್ಟರ್ಸ್ ಕೊಡಬಹುದು, RIಗಳು ಕೊಡಬಹುದು, ಕಂದಾಯ ನಿರೀಕ್ಷಕರು. ಅದಕ್ಕೆ ಡಾಕ್ಯುಮೆಂಟ್ಗಳದೊಂದು ಲಿಸ್ಟ್ ಕೊಟ್ಟಿದ್ದಾರೆ. ಈ 8 ಡಾಕ್ಯುಮೆಂಟ್ಗಳನ್ನು ಯಾರು ನಿಮಗೆ ತಂದು ಕೊಟ್ಟು ಇದನ್ನು ನೋಡಿ 8 ಡಾಕ್ಯುಮೆಂಟ್ಗಳ ಪೈಕಿ ಒಂದು ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, 1 2 3 ಎಷ್ಟೋ ಮ್ಯಾಕ್ಸಿಮಮ್ 8 ಡಾಕ್ಯುಮೆಂಟ್ ನನ್ನ ಹತ್ರ ಇದೆ, ನಾನು ಕರ್ನಾಟಕದ ಶಾಶ್ವತ ನಿವಾಸಿ ಅಂತ ಸರ್ಟಿಫಿಕೇಟ್ ಬರೆದು ಕೊಡಿ ಅಂತ ಕೇಳಿದ್ರೆ ರೆವೆನ್ಯೂ ಇನ್ಸ್ಪೆಕ್ಟರ್ ಮತ್ತು ತತ್ಸಮಾನ ಹುದ್ದೆಯಲ್ಲಿರುವಂಥವ್ರು ಕೊಟ್ಟು ಬಿಡಬಹುದಂತೆ. ಅಂಥದ್ದೊಂದು ಆದೇಶವನ್ನು ರಾಜ್ಯ ಸರ್ಕಾರ ಹೊರಡಿಸಿದೆ. ಈ ಆದೇಶದಲ್ಲೆಲ್ಲೂ SIR ಅನ್ನೋ ಹೆಸರಿಲ್ಲ, ಉಲ್ಲೇಖ ಇಲ್ಲ. ಆದರೆ SIR ಪ್ರಕಾರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ನೀವು ಉಳಿಸಿಕೊಳ್ಳಬೇಕು ಅಂದರೆ ಕೊಡಬೇಕಾದ ದಾಖಲೆಗಳ ಲಿಸ್ಟ್ ಇದೆಯಲ್ಲ, ಕೇಂದ್ರ ಚುನಾವಣಾ ಆಯೋಗ ಕೊಟ್ಟಿರೋದು, ಅದರಲ್ಲಿ ಈ ಶಾಶ್ವತ ವಸತಿ ಪ್ರಮಾಣ, ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಇದೆ. ಅದರ ಅರ್ಥ ಏನು? ರಾಜ್ಯ ಸರ್ಕಾರದ ಆದೇಶದ ಮೇರೆಗೆ ರೆವಿನ್ಯೂ ಇನ್ಸ್ಪೆಕ್ಟರ್ಗಳು ಕೊಡಬಹುದಾದ ಶಾಶ್ವತ ನಿವಾಸಿ ಪ್ರಮಾಣ ಪತ್ರವನ್ನು ತೋರಿಸಿ ಮತದಾರರು ಒಂದು ಪಟ್ಟಿಯಲ್ಲಿ ಉಳ್ಕೊಳ್ಳಬಹುದು ಅಥವಾ ಸೇರ್ಕೊಳ್ಳಬಹುದು ಅಂತ. BJPಯವರು, JDSನವರು ಹೇಳ್ತಾ ಇರೋದು ಅಕ್ರಮ ಬಾಂಗ್ಲಾ ವಲಸಿಗರನ್ನು ಮತದಾರರ ಪಟ್ಟಿಯಲ್ಲಿ ಉಳಿಸುವುದಕ್ಕೆ ಅಥವಾ ಸೇರಿಸುವುದಕ್ಕೆ ಇದನ್ನು ಮಾಡ್ತಾ ಇದ್ದಾರೆ. ಏನೇನು ಕೊಡಬೇಕಲ್ಲಿ? 8 ದಾಖಲೆಗಳ ಪೈಕಿ ನಾನು 10 ವರ್ಷದಿಂದ ಕರ್ನಾಟಕದಲ್ಲೇ ಇದ್ದೀನಿ ಅನ್ನೋದಕ್ಕೊಂದು ಪ್ರೂಫ್ ಕೊಡಬೇಕು. ಪ್ರೂಫ್ ಏನಾಗಬಹುದು? ಸುಮ್ಮನೆ ಯೋಚನೆ ಮಾಡಿದ್ವಿ ನಾವು. 2026ರಲ್ಲಿ ಇದ್ದೀವಿ, 2016, 15, 14 ಒಂದು ವರ್ಷ ಇಂಥ ಮನೆಯಲ್ಲಿ ನಾನು ಬಾಡಿಗೆಗಿದ್ದೆ ಅನ್ನುವುದಕ್ಕೊಂದು ರೆಂಟಲ್ ಅಗ್ರಿಮೆಂಟು ಪ್ರೂಫ್ ಆಗಬಹುದು. ಆಧಾರ್ ಕಾರ್ಡ್ ಕೊಡಬಹುದು, ವೋಟರ್ ID ಕೊಡಬಹುದು, ಹೀಗೆ ಬೇರೆ ಬೇರೆ ದಾಖಲೆಗಳನ್ನು ಕೊಡಬಹುದು. ಇವತ್ತಿನ ಪರಿಸ್ಥಿತಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗನಿಗೆ ಇದೆಲ್ಲ ತಗೊಳ್ಳೋದು ಏನು ಕಷ್ಟ ಅಂತ ಪ್ರಶ್ನೆಯನ್ನು BJPಯವರು, JDSನವರು ಕೇಳ್ತಾ ಇದ್ದಾರೆ. ಇದೆಲ್ಲ ತಗೊಂಡು PRC ಮಾಡಿಸ್ಕೊಂಡು ಆ PRCನ ಇಟ್ಕೊಂಡು ವೋಟರ್ ಲಿಸ್ಟಲ್ಲಿ ಸೇರ್ಕೋತಾರೆ. ಹಾಗೆ ಮಾಡುವುದಕ್ಕಾಗಿಯೇ ಕಾಂಗ್ರೆಸ್ ಸರ್ಕಾರ ಈ ಷಡ್ಯಂತ್ರ ಮಾಡ್ತಾ ಇದೆ ಅಂತ ಆರೋಪ. ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಪತ್ರನೂ ಬರೆದಿದ್ದಾರಂತೆ, ಇದಕ್ಕೆ ಅವಕಾಶ ಕೊಡಬಾರ್ದು ಅಂತ. ಅವರೊಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಗೃಹ ಸಚಿವ ಪ್ರಿಯಾಂಕಾ ಖರ್ಗೆ ಅವರು ಸಮರ್ಥನೆ ಮಾಡಿಕೊಂಡ್ರು. ಲೋಪದೋಷಗಳಿದ್ದಾವೆ SIRನಲ್ಲಿ, ಸರಿ ಮಾಡೋದು ಬೇಡವಾ ಅಂದರು. ಸರ್ಕಾರ ಕೊಡ್ತಿದ್ದೀರಿ ಸರ್ಟಿಫಿಕೇಟ್, ಏನು ಕಾಂಗ್ರೆಸ್ ಪಕ್ಷ ಕೊಡ್ತಿರೋದಾ ಅಂತ ಕೇಳಿದ್ರು. ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು BJPಯವರ ಆರೋಪ ಕರೆಕ್ಟ್ ಆಗಿದೆ ಅಂದರು. ಕೇಳಿಸ್ಕೊಳ್ಳಿ. ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ಸ್ ಅನ್ನ ಕರ್ನಾಟಕ ರಾಜ್ಯದಲ್ಲಿ ವಿತರಣೆ ಮಾಡಕ್ಕೆ ಕಾಂಗ್ರೆಸ್ ಹೊರಟಿದೆ. ಪೌರತ್ವ ನೀಡಕ್ಕೆ ಅಧಿಕಾರ ಇರುವಂತದ್ದು ಕೇವಲ ಕೇಂದ್ರ ಸರ್ಕಾರಕ್ಕೆ ಮಾತ್ರ. ಆದ್ರೆ ಕರ್ನಾಟಕದಲ್ಲಿ ಇವತ್ತು ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅನ್ನ ಯಾಕೆ ಕೊಡಕ್ಕೆ ಹೊರಟಿದ್ದಾರೆ? ಇದರ ಹಿಂದಿರುವಂತ ಷಡ್ಯಂತ್ರ ಏನು, ಉದ್ದೇಶ ಏನು ಸರ್ಕಾರದ್ದು? ಯಾರು ಅಕ್ರಮ ವಲಸಿಗರು ಈ ರಾಜ್ಯದಲ್ಲಿ ಬಂದು ಸೇರ್ಕೊಂಡಿದ್ದಾರೆ ಅವರನ್ನೇ ಬಚಾವ್ ಮಾಡುದು, ಅವರಿಗೆ ಸೌಲಭ್ಯಗಳನ್ನ ಕೊಡೋದಕ್ಕಾಗಿ, ಅವರನ್ನೇ ವೋಟರ್ ಲಿಸ್ಟ್ಗೆ ಸೇರಿಸೋದಕ್ಕಾಗಿ ಈ ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಹೊಸದಾಗಿ ಇವರು ಆಲೋಚನೆ ಮಾಡಿದ್ದಾರೆ. ಮತ್ತೆ ಭಾರತದ ನಾಗರಿಕತೆಯನ್ನ ಕೊಡೋದಕ್ಕೆ ನೀವು ಯಾರು? ನಿಮ್ಗೆ ವೋಟ್ ಬ್ಯಾಂಕ್. ಬಾಂಗ್ಲಾದೇಶದಿಂದ ವೆಸ್ಟ್ ಬೆಂಗಾಲ್ ಮೂಲಕ ಕರ್ಕೊಂಡು ಬಂದಿದ್ರಿ ಇಷ್ಟು ವರ್ಷಗಳ ಕಾಲ, ಕಳೆದ 20-25 ವರ್ಷಗಳ ಕಾಲ. ಅವರನ್ನ ಈ ರಾಜ್ಯದ ನಾಗರಿಕರು, ಈ ದೇಶದ ನಾಗರಿಕರು ಮಾಡಕ್ಕೆ ನೀವು ಹೊರಟಿದ್ದೀರಿ. ಅವರಿಗೆ ಪೌರತ್ವ ಕೊಡಕ್ಕೆ ಹೊರಟಿದ್ದೀರಿ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಈ ದೇಶದ ಭದ್ರತೆಗೆ, ದೇಶದ ಏಕತೆಗೆ, ದೇಶದ ಸಮಗ್ರತೆಗೆ ಧಕ್ಕೆಯನ್ನು ತರುವಂತ ಕೆಲಸವನ್ನ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕರ್ನಾಟಕದಲ್ಲಿ ಮಾಡಲಾಗ್ತಾ ಇದೆ. ಹಾಗೇನೆ ನಾನು ದೇಶದ ಗೃಹ ಮಂತ್ರಿಗಳಿಗೆ ಕೂಡ ಪತ್ರವನ್ನು ಬರೆದಿದ್ದೀನಿ. ಅಧಿಕೃತವಾಗಿ ಸರ್ಕಾರದಿಂದಾನೇ ಕೊಡ್ತಾ ಇದೀವಿ, ಕಾಂಗ್ರೆಸ್ ಪಾರ್ಟಿಯಿಂದ ಕೊಡ್ತಾ ಇದೀವ. ನಾವು ಮತದಾರರ ಪಟ್ಟಿ ಪರಿಷ್ಕರಣೆ ಆಗ್ಲೇಬೇಕು. ಆದರೆ
ಪಾರದರ್ಶಕವಾಗಿ ಆಗಬೇಕು. ಚುನಾವಣೆ ಆಯೋಗ ಅವ್ರ ಕಪಿಮುಷ್ಟಿನಲ್ಲೇ ಇರೋದಲ್ವಾ, ಇದು ಒಂದು ಸಂಚು BJP ಅವರಿಗೆ ಗೆಲ್ಲಿಸ್ಲಿಕ್ಕೆ. ಸುಮ್ಮನೆ ಇವ್ರು ಇವತ್ತು ಹೇಳ್ತಾ ಇದಾರಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ, 6 ತಿಂಗಳಲ್ಲಿ ನೋಡಿ ಏನಾಗುತ್ತೆ. ಶಾಶ್ವತವಾಗಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಇವರು ಯಾರು? ಶಾಶ್ವತವಾಗಿ ಇವರು ಕೊಡ್ಲಿಕ್ಕೆ ಬರಲ್ಲ. ಅದನ್ನೇ ಸಿಟಿಜನ್ಶಿಪ್ ಅನ್ನೋದು. ಈಗ ಇಲ್ಲಿ 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ ಅಂತೇಳಿ ಪ್ರಮಾಣ ಪತ್ರ ಅದು ಶಾಶ್ವತ ಅಲ್ಲ, ಅದು ಟೆಂಪರರಿ ಡೊಮಿಷಿಯಲ್ ಸರ್ಟಿಫಿಕೇಟ್. ಅದು ಇಲ್ಲಿ ವಾಸವಾಗಿದ್ರು ಅವ್ರು ಮತ್ತೆ ಎಲ್ಲೋ ಹೋಗ್ಬೋದು. ಆದ್ರೆ ಶಾಶ್ವತ ಅಂತಂದ್ರೆ ದಟ್ ಇಸ್ ಕಾಲ್ಡ್ ಸಿಟಿಜನ್ಶಿಪ್, ಪೌರತ್ವ. ಅದು ಇವ್ರಿಗೆ ಬರೋದಿಲ್ಲ. ಇನ್ನೊಂದು ಸುದ್ದಿ ಹೇಳ್ಬೋಣ, ಟೈಮ್ ಇದೆ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿತ್ತು, GBA ಎಲೆಕ್ಷನ್, ಮುಂಚಿನ BBMP ಈಗಿನ GBA ಎಲೆಕ್ಷನ್ ಆಗಸ್ಟ್ 31ರ ಒಳಗೆ ಮುಗಿಸ್ಬಿಡ್ಬೇಕು ಅಂತ. ಸುಮಾರು ಸರ್ತಿ ಕೋರ್ಟಿಗೆ ಹೋಯ್ತಿತ್ತು. ಈಗ ಮಾಡೋಕ್ಕಾಗೋದಿಲ್ಲ ಅಂತ ಸ್ಟೇಟ್ ಗೌರ್ಮೆಂಟು ಮಾಡಲೇಬೇಕು ಅಂತ ಸುಪ್ರೀಂ ಕೋರ್ಟು. ಮಧ್ಯದಲ್ಲಿ ಎಲೆಕ್ಷನ್ ಕಮಿಷನ್ ಏನು ಮಾಡಬೇಕು, ನೀವು ಮಾಡು ಅಂದರೆ ಮಾಡು ಅಂದಾಗ ಮಾಡ್ತೀವಿ ಅಂತ ಅವ್ರು ಹೇಳ್ತಾ ಬಂದರು. ಈಗ ಆಗಸ್ಟ್ 31 ಒಳಗಡೆ ಮುಗಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ನ ಆದೇಶ ಇತ್ತು. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದೆ ವಿ ಆರ್ ರೆಡಿ ಅಂತಿದ್ದಾರೆ ಅವರು. 45 ದಿನಗಳ ಸಮಯ ಬೇಕು. ಒಂದು ಕಡೆ SIR ಪ್ರಕ್ರಿಯೆ ನಡೀತಾ ಇದೆ, ಇನ್ನೊಂದು ಕಡೆ GBA ವ್ಯಾಪ್ತಿಯಲ್ಲೇ ನಾವು ಪ್ರತ್ಯೇಕವಾದಂಥದ್ದೊಂದು SIR ಮಾಡ್ತೀವಿ, ವೋಟರ್ ಲಿಸ್ಟ್ ನಮ್ಮದು ರೆಡಿ ಆಗುತ್ತೆ, ನಾವು ಎಲೆಕ್ಷನ್ಗೆ ರೆಡಿ ಅಂತ. ಇಷ್ಟು ದಿವಸ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಪ್ಲಿಕೇಶನ್ ಹಾಕ್ತಿತ್ತು, ಆ ಕಾರಣ ಇದೆ ಈಗ ಮಾಡೋಕ್ಕಾಗಲ್ಲ, ಈ ಕಾರಣ ಇದೆ ಈಗ ಮಾಡೋಕ್ಕಾಗಲ್ಲ ಅಂತ. ಈಗ GBAದ ಚೀಫ್ ಕಮಿಷನರ್ ಅಪ್ಲಿಕೇಶನ್ ಹಾಕಿದ್ದಾರೆ, SIR ನಡೀತಾ ಇದೆ, ಜನ ಇಲ್ಲ ನಮ್ಮ ಹತ್ರ ಅಂತ. GBA ಎಲೆಕ್ಷನ್ ಮಾಡಬೇಕು ಅಂದರೆ 60,000 ಸಿಬ್ಬಂದಿ ಬೇಕಾಗತ್ತೆ, 10,000 ಜನರನ್ನು ನಾವು SIRಗೆ ಕೊಟ್ಟಿದ್ದೀವಿ, ಈಗ ಮಾಡೋಕ್ಕಾಗಲ್ಲ. SIR ಪ್ರಕ್ರಿಯೆ ಮುಗಿಯೋದು ಅಕ್ಟೋಬರ್ 7ನೇ ತಾರೀಕು. ಫೈನಲ್ ಲಿಸ್ಟ್ ರಿಲೀಸ್ ಆಗಿಬಿಡುತ್ತೆ, ಯಾರಿದ್ದಾರೆ ಯಾರಿಲ್ಲ ಅಂತ. ಅಬ್ಜೆಕ್ಷನ್ನು, ಅದು ಇದು, ಅಡಿಷನ್ನು, ಅಮಿಷನ್ ಎಲ್ಲ ಸೇರಿಸಿ ಅಕ್ಟೋಬರ್ 7ಕ್ಕೆ ಮುಗಿಯುತ್ತೆ. ಇವರು ಸಮಯ ಎಲ್ಲಿ ತನಕ ಕೇಳ್ತಾ ಇರೋದು? ಡಿಸೆಂಬರ್ 31 ತನಕ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಡಿಸೆಂಬರ್ 31 ತನಕ. BJP ಅವರು JDSನವ್ರು ಹೇಳ್ತಾ ಇದ್ದಾರೆ ಇವ್ರಿಗೆ ಎಲೆಕ್ಷನ್ ಮಾಡೋ ಮನಸ್ಸೇ ಇಲ್ಲ, ಸುಮ್ಮನೆ ನೆಪ ಹೇಳ್ಕೊಂಡು ಹೋಗ್ತಿದ್ದಾರೆ ಅಂತ. ಸತ್ಯ ಹೇಳಬೇಕು ಅಂದರೆ ಬೆಂಗಳೂರು ವ್ಯಾಪ್ತಿಯ 28 ವಿಧಾನಸಭಾ ಕ್ಷೇತ್ರಗಳಿಂದ ಆರಿಸಿ ಬಂದಿರುವ ಯಾವ ಶಾಸಕರಿಗೂ ಈ ಎಲೆಕ್ಷನ್ ಆಗೋ ಮನಸ್ಸಿಲ್ಲ. BJP ಅವರ, ಕಾಂಗ್ರೆಸ್ನವರ, ಯಾರಿಗೂ ಮನಸ್ಸಿಲ್ಲ. ಇದು ಆರಾಮಾಗಿ ನಡ್ಕೊಂಡು ಹೋಗ್ತಿದ್ದೀರಿ. ಈ ಕಾರ್ಪೊರೇಟರ್ಗಳ ಬಂದು ಅದು ಮಾಡಿ ಇದು ಮಾಡಿ ಅಂತ ಕೂತ್ಕೊಂಡ್ರೆ ಯಾರು ಬೇಕಾಗಿದೆ ಅದು? DK ಶಿವಕುಮಾರ್ ಅವ್ರು ಹೇಳಿದ್ರು ನಾವು ರೆಡಿ ಇದ್ದೀವಿ ರೀ, ಎಲ್ಲ ರೆಡಿ ಇದ್ದೀವಿ. ಅವ್ರ ಆಫೀಸರ್ಸ್ ಹೋಗಿ ಏನೋ ಅಪ್ಲಿಕೇಶನ್ ಹಾಕ್ಕೊಂಡ್ರು ಸುಪ್ರೀಂ ಕೋರ್ಟಿಗೆ, ನಾವೇನು ಮಾಡೋಕ್ಕಾಗತ್ತೆ ಅಂತ. KPCC ಅಧ್ಯಕ್ಷರು ಅದೇ ಥರ ಹೇಳ್ತಾ ಇದ್ದಾರೆ. ಆಫೀಸರ್ಸ್ ಹೋಗಿರೋದು, ಸರ್ಕಾರ ಹೋಗಿರೋದಲ್ಲ ಅದು ಅಂತ. ಮಜಾ ಇದೆ ಆರ್ಗ್ಯುಮೆಂಟು. ನೋಡೋಣ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಈ ಸಲ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.